ಎಲ್ರಿಗೂ ನಮಸ್ಕಾರ. ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಪೂರ್ಣ ಯೋಗ ಎಂಬ ಪುಸ್ತಕದಿಂದ ಒಂದು ಪುಟವನ್ನು ಓದಲಿದ್ದೇನೆ. ಜೀವನದಲ್ಲಿ ನಿತ್ಯ ಅನೇಕ ಘಟನೆಗಳು ನಡೆಯುತ್ತವೆ. ಅವುಗಳ ಸರಿಯಾದ ತಿಳುವಳಿಕೆ ನಮಗಿರಬೇಕು. ಅದರಿಂದ ನಮ್ಮ ಜೀವನ ಸುಖಮಯವಾಗಿರುತ್ತದೆ. ಹಾಗಲ್ಲದೆ ಇರುವುದೇ ಬೇರೆ, ತಿಳಿದುಕೊಳ್ಳುವುದೇ ಬೇರೆಯಾದರೆ ನಮ್ಮ ಜೀವನವು ದುಃಖಮಯವಾಗುತ್ತದೆ. ಇದಕ್ಕೆಲ್ಲ ಕಾರಣ ತಪ್ಪು ತಿಳುವಳಿಕೆ ಅಥವಾ ಆಯಥಾರ್ಥ ಜ್ಞಾನ. ತಂದೆ ದಶರಥ ಮಹಾರಾಜ ಕೊಟ್ಟ ವಚನ ಪರಿಪಾಲನೆಗಾಗಿ ರಾಮ, ಲಕ್ಷ್ಮಣ, ಸೀತೆ ಅರಣ್ಯವಾಸಿಗಳಾದರು. ಕರ್ತವ್ಯ ಪರಿಪಾಲನೆಯ ಸಂತೃಪ್ತಿ, ಸಮಾಧಾನ ಅನುಭವಿಸುತ್ತಾ ಅರಣ್ಯದಲ್ಲಿ ನೆಮ್ಮದಿಯಾಗಿ ಸುಖವಾಗಿದ್ರು. ಸುತ್ತಮುತ್ತ ವನಸಿರಿ, ಜುಳುಜುಳು ಹರಿಯುವ ನದಿ, ಮುಗ್ಧ ಪಶು ಪಕ್ಷಿ ಪ್ರಾಣಿಗಳು. ಹೀಗಿರುವಾಗ ಒಂದಿನ ಅವರ ಕುಟೀರದ ಎದುರು ಮಾಯಾಮೃಗವೊಂದು ಸುಳಿದು ಹೋಯಿತು. ಸೀತೆಯು ಅದನ್ನು ಬಂಗಾರದ ಜಿಂಕೆ ಎಂದು ತಪ್ಪಾಗಿ ತಿಳಿದರು. ಅದು ತನಗೆ ಬೇಕೆಂದು ಹಠ ಹಿಡಿದರು. ರಾಮ, ಲಕ್ಷ್ಮಣರು ಸಾಕಷ್ಟು ತಿಳಿಸಿ ಹೇಳಿದರೂ ಕೇಳಲಿಲ್ಲ. ರಾಮನು ಅದನ್ನು ತರುವುದಕ್ಕಾಗಿ ಹೋದರು. ಆಗ ಹೊಯ್ ಲಕ್ಷ್ಮಣ ಎನ್ನುವ ಶಬ್ದ ಕೇಳಿಬಂತು. ರಾಮನಿಗೆ ಏನೋ ಆಯಿತೆಂದು ಸೀತೆ ಮತ್ತೊಮ್ಮೆ ತಪ್ಪು ತಿಳಿದರು. ತಿರುಗಿ ಬರುವುದರಲ್ಲಿ ರಾವಣ ಸೀತೆಯನ್ನು ಅಪಹರಿಸಿದ. ರಾಮಾಯಣಕ್ಕೆ ಶ್ರೀಕಾರ ಬಿದ್ದಿತ್ತು. ಧನ್ಯವಾದಗಳು.